ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸ್ವದೇಶಿ ಯುದ್ಧ ವಿಮಾನ ಕಾರ್ಯಕ್ರಮಗಳಿಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA, LCA MK2 ಮತ್ತು AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಂಬ ಅತ್ಯಂತ ಪ್ರಮುಖ ಯುದ್ಧ ವಿಮಾನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. 19 ಡಿಸೆಂಬರ್ 2025ರಂದು ಬಿಡುಗಡೆಗೊಂಡಿರುವ ಈ ಅಧಿಸೂಚನೆ ಭಾರತದ ತನ್ನ ಸ್ವದೇಶಿ ಫೈಟರ್ ಏರ್ಕ್ರಾಫ್ಟ್ ಪ್ರೋಗ್ರಾಂಗಳನ್ನು ಅಡ್ವಾನ್ಸ್ಡ್ ಡೆವಲಪ್ಮೆಂಟ್ ಮತ್ತು ಟೆಸ್ಟಿಂಗ್ ಹಂತಕ್ಕೆ ವೇಗವಾಗಿ ಕೊಂಡೊಯ್ಯುತ್ತಿರುವುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ನೇಮಕಾತಿ ಅಧಿಸೂಚನೆಯು ಅಡ್ವರ್ಟೈಸ್ಮೆಂಟ್ ರೆಫರೆನ್ಸ್ ನಂಬರ್ ADA ADV 136 2025ರ ಅಡಿಯಲ್ಲಿ ಪ್ರಕಟಿಸಲಾಗಿದೆ. ಇದರಲ್ಲಿ ಪ್ರೋಗ್ರಾಮ್ ಬೇಸ್ಡ್ ಮ್ಯಾನ್ ಪವರ್ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ಲಿಮಿಟೆಡ್ ಟೆನ್ಯೂರ್ ಕಾಂಟ್ರಾಕ್ಟ್ ಆಧಾರಿತ ಹುದ್ದೆಗಳಾಗಿದ್ದು, ಮೊದಲ ನೇಮಕಾತಿ ಅವಧಿ 5 ವರ್ಷಗಳು. ಕಾರ್ಯಕ್ಷಮತೆ ಮತ್ತು ಪ್ರಾಜೆಕ್ಟ್ನ ಅಗತ್ಯದ ಮೇರೆಗೆ ಮುಂದುವರಿಸಬಹುದಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ADA ಸಂಸ್ಥೆ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದ್ದು, ಭಾರತದ ಪ್ರಸ್ತುತ ಹಾಗೂ ಭವಿಷ್ಯದ ಯುದ್ಧ ವಿಮಾನಗಳ ಮುಖ್ಯ ವಿನ್ಯಾಸ ಸಂಸ್ಥೆ ಆಗಿದೆ. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಹುದ್ದೆಗಳ ಜೊತೆಗೆ ಆಡಳಿತಾತ್ಮಕ ಹುದ್ದೆಗಳಿಗೂ ಅವಕಾಶವನ್ನು ನೀಡಲಾಗಿದೆ. ಇದು ADA ನಡೆಸುತ್ತಿರುವ ಯೋಜನೆಗಳ ವಿಸ್ತಾರ ಮತ್ತು ಸಂಕೀರ್ಣತೆಯನ್ನು ತೋರಿಸುತ್ತದೆ. ಪ್ರಕಟಿತ ಹುದ್ದೆಗಳು ಹೀಗಿವೆ: ಪ್ರಾಜೆಕ್ಟ್ ಅಡ್ಮಿನ್ ಅಸಿಸ್ಟೆಂಟ್, ಪ್ರಾಜೆಕ್ಟ್ ಸೀನಿಯರ್ ಅಡ್ಮಿನ್ ಅಸಿಸ್ಟೆಂಟ್, ಪ್ರಾಜೆಕ್ಟ್ ಅಡ್ಮಿನ್ ಆಫೀಸರ್, ಪ್ರಾಜೆಕ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್, ಪ್ರಾಜೆಕ್ಟ್ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್. ಈ ಹುದ್ದೆಗಳಿಗೆ ವಯೋಮಿತಿ 35ರಿಂದ 50 ವರ್ಷಗಳವರೆಗೆ. ಹುದ್ದೆಗೆ ಅನುಗುಣವಾಗಿ 3 ರಿಂದ 10 ವರ್ಷಗಳ ಅನುಭವದ ಅಗತ್ಯವಿರುತ್ತದೆ. ಮಾಸಿಕ ಒಟ್ಟು ವೇತನವು ಸುಮಾರು 35,000 ರೂಪಾಯಿಗಳಿಂದ 60,000 ರೂಪಾಯಿಗಳವರೆಗೆ ಇರಲಿದೆ. ಇದು ಪ್ರಸ್ತುತ ಪ್ರೋಗ್ರಾಮ್ ಬೇಸ್ಡ್ ಕಾಂಟ್ರಾಕ್ಚುಯಲ್ ನಾರ್ಮ್ಸ್ಗೆ ಹೊಂದಿಕೆಯಾಗಿರುತ್ತದೆ. ಈ ಹುದ್ದೆಗಳು ಶಾಶ್ವತ ಸರ್ಕಾರಿ ಉದ್ಯೋಗಗಳಾಗಿಲ್ಲ, ಆದರೆ ರಾಷ್ಟ್ರೀಯ ಮಟ್ಟದ ಅತ್ಯಂತ ಮಹತ್ವದ ಏರೋಸ್ಪೇಸ್ ಯೋಜನೆಗಳಿಗೆ ನೇರವಾಗಿ ಸಂಪರ್ಕ ಹೊಂದಿವೆ. ಇದರಿಂದ ಅಭ್ಯರ್ಥಿಗಳಿಗೆ ಭಾರತದ ಯುದ್ಧ ವಿಮಾನ ಅಭಿವೃದ್ಧಿ ವ್ಯವಸ್ಥೆಯೊಳಗೆ ಪ್ರಾಯೋಗಿಕ ಅನುಭವ ಪಡೆಯುವ ಅಪರೂಪದ ಅವಕಾಶ ಸಿಗುತ್ತದೆ. ADA ಸ್ಪಷ್ಟಪಡಿಸಿರುವಂತೆ ಈ ಅಧಿಸೂಚನೆ ಇಂಡಿಕೇಟಿವ್ ನೇಚರ್ ಹೊಂದಿದ್ದು, ವಿಸ್ತೃತ ಅರ್ಹತಾ ಮಾನದಂಡಗಳು, ಶೈಕ್ಷಣಿಕ ಅರ್ಹತೆಗಳು ಮತ್ತು ಅರ್ಜಿಯ ಪ್ರಕ್ರಿಯೆಯ ಸಂಪೂರ್ಣ ವಿವರಗಳು ADAಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾಗಲಿವೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ವಿಂಡೋ ತಾತ್ಕಾಲಿಕವಾಗಿ 29ನೇ ತಾರೀಕು ಡಿಸೆಂಬರ್ 2025ರ ಬೆಳಿಗ್ಗೆ 10 ಗಂಟೆಗೆ ತೆರೆಯುವ ನಿರೀಕ್ಷೆಯಿದೆ. ಆಸಕ್ತ ಅಭ್ಯರ್ಥಿಗಳು ADA ಅಧಿಕೃತ ವೆಬ್ಸೈಟನ್ನು ನಿಯಮಿತವಾಗಿ ಪರಿಶೀಲಿಸುವಂತೆ ಸಲಹೆ ನೀಡಲಾಗಿದೆ. ಈ ನೇಮಕಾತಿ ಪ್ರಕಟಣೆ ಹೊರಬಿದ್ದಿರುವ ಸಮಯವು ಅತ್ಯಂತ ಮಹತ್ವದ್ದಾಗಿದೆ. LCA MK2 ಪ್ರೋಗ್ರಾಂ ಪ್ರೊಟೋಟೈಪ್ನ ಹಂತದತ್ತ ಸಾಗುತ್ತಿದೆ ಮತ್ತು AMCA ಪ್ರೋಗ್ರಾಂ ಡಿಸೈನ್ ಫೈನಲೈಸೇಷನ್ ಹಂತದಿಂದ ಫುಲ್ ಸ್ಕೇಲ್ ಡೆವಲಪ್ಮೆಂಟ್ ಹಂತಕ್ಕೆ ಪ್ರವೇಶಿಸುತ್ತಿದೆ. ಈ ಹಂತದಲ್ಲಿ ಕೇವಲ ಏರೋನಾಟಿಕಲ್ ಇಂಜಿನಿಯರ್ಗಳಷ್ಟೇ ಅಲ್ಲ, ಟೆಕ್ನಿಕಲ್ ಸಪೋರ್ಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಯಾಕ್ಬೋನ್ ಕೂಡ ಅತ್ಯಗತ್ಯವಾಗಿದೆ. ಅವುಗಳಲ್ಲಿ ಶೆಡ್ಯೂಲ್ ಮ್ಯಾನೇಜ್ಮೆಂಟ್, ಡಾಕ್ಯುಮೆಂಟೇಷನ್, ಟೆಸ್ಟಿಂಗ್ ವರ್ಕ್ಫ್ಲೋಸ್ ಮತ್ತು ಪ್ರೋಗ್ರಾಮ್ ಕೋಆರ್ಡಿನೇಷನ್ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಪ್ರೋಗ್ರಾಮ್ ಬೇಸ್ಡ್ ವರ್ಕ್ಫೋರ್ಸ್ ವಿಸ್ತರಣೆಯ ಮೂಲಕ ADA ತನ್ನ ಕಾರ್ಯಪದ್ಧತಿಯನ್ನು ಕಾನ್ಸೆಪ್ಟ್ ಹೆವಿ ಹಂತದಿಂದ ಎಕ್ಸಿಕ್ಯೂಷನ್ ಡ್ರಿವನ್ ಡೆವಲಪ್ಮೆಂಟ್ ಹಂತಕ್ಕೆ ಕೊಂಡೊಯ್ಯುವ ಸ್ಪಷ್ಟ ಉದ್ದೇಶವನ್ನು ತೋರಿಸಿದೆ. ಇಲ್ಲಿ ಟೈಮ್ಲೈನ್ಸ್, ಸಿಸ್ಟಮ್ ಇಂಟಿಗ್ರೇಷನ್ ಮತ್ತು ಸರ್ಟಿಫಿಕೇಷನ್ ಡಿಸಿಪ್ಲಿನ್ ಅತ್ಯಂತ ನಿರ್ಣಾಯಕವಾಗುತ್ತದೆ. ಈ ನೇಮಕಾತಿ ಅಭಿಯಾನ ಭಾರತದ ಸ್ವದೇಶಿ ಯುದ್ಧ ವಿಮಾನದ ಕನಸಿನ ನರ್ವ್ ಸೆಂಟರ್ ಆಗಿ ADA ಮೇಲೆ ಸರ್ಕಾರದ ವಿಶ್ವಾಸವನ್ನು
ಇನ್ನಷ್ಟು ಬಲವಾಗಿದೆ ಎಂಬುದು ಸ್ಪಷ್ಟಪಡಿಸುತ್ತದೆ. ರಾಷ್ಟ್ರದ ಭವಿಷ್ಯದ ಏರ್ ಪವರ್ ರೂಪಿಸುವಂತಹ ಯೋಜನೆಗಳಲ್ಲಿ ನೇರವಾಗಿ ಪಾಲ್ಗೊಳ್ಳಲು ಬಯಸುವ ವೃತ್ತಿಪರರಿಗೆ ಈ ನೇಮಕಾತಿ ಒಂದು ಅಪರೂಪದ ಅವಕಾಶವಾಗಿದೆ. LCA, MK2 ಮತ್ತು AMCA ಮುಂದಿನ ದಶಕಗಳ ಕಾಲ ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ನಿರ್ಧರಿಸುವ ವೇದಿಕೆಗಳಾಗಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.